ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವೇಸ್ಟ್ ಕೋಟು ಅಂದರೆ ಹೆಣ್ಮಕ್ಳು ಏನು ಯೂನಿಫಾರ್ಮ್ ಹಾಕ್ಕೊತಾರೆ ಅದ್ರ ಮೇಲೆ ಬರುವಂಥ ವೇಸ್ಟ್ ಕೋಟ್ದು ನಾನು ನೋಟ್ಸ್ನ ಇವತ್ತು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರುತ್ತೆ, ತುಂಬ ಇದಂತೂ ಫುಲ್ ಈಸಿ ಮೆಥಡ್. ಇದು ಯಾರು ಬಿಗಿನರ್ಸ್ ಬೇಕಿದ್ರೂ ನೀವು ಈ ವೇಸ್ಟ್ ಕೋಟ್ನ ಕಲಿಬೋದು. ಈ ಡ್ರಾಯಿಂಗ್ನ ನೀವು ಖಂಡಿತವಾಗ್ಲೂ ಈಸಿಯಾಗಿಯೇ ಮಾಡ್ಕೋಬೋದು. ಒಂದು ಚೂರು ಕೂಡ ಟಫ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಈಸಿಯಾಗಿರುತ್ತೆ ಇದರದ್ದು ನೋಟ್ಸು. ಬನ್ನಿ ಅದನ್ನೇ ಯಾವ ರೀತಿ ಹೇಗೆ ಅಂತ ನೋಡೋಣ. ಈಗಿನ ಮಕ್ಕಳಿಗಂತೂ ಎಲ್ಲರಿಗೂ ಖಂಡಿತವಾಗ್ಲೂ ವೇಸ್ಟ್ ಕೋಟು ಇದ್ದೇ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ ಆಗಲಿ ಅಥವಾ ಪ್ರೈವೇಟ್ ಸ್ಕೂಲ್ ಆದ್ರೂ ಅಷ್ಟೇ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್, ಇದರಲ್ಲಿ ನಿಮಗೆ ಕಟಿಂಗ್ ಇರುತ್ತೆ, ನೋಟ್ಸ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ಫುಲ್ಲು ಒಂದು ಡ್ರೆಸ್ ಕೋರ್ಸು ಏನಿದೆ ಅಂದರೆ ಯೂನಿಫಾರ್ಮಲ್ಲಿ ಏನಿದೆ ಅದರದ್ದು ಫುಲ್ಲು ನಿಮಗೆ ನೋಟ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ. ನಾನು ನಿಮಗೆ ಒಂದೊಂದನ್ನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ನಾನಿಲ್ಲಿ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾವು ಯಾವುದೇ ಅಷ್ಟೇ ಫ್ರಂಟ್ ಪಾರ್ಟ್ ಫಸ್ಟ್ ಬಂತು ಅಂದರೆ ಬ್ಯಾಕ್ ಪಾರ್ಟು ತುಂಬಾ ಈಸಿ ಆಗುತ್ತೆ. ಇದು ನಿಮಗೆ 6 ಮತ್ತು 7ನೇ ಕ್ಲಾಸಿನ ಮಕ್ಕಳಿಗೆ ಬರುತ್ತೆ ಇದು ವೇಸ್ಟ್ ಕೋಟು. ನೋಡಿ, ತುಂಬಾ ಈಸಿಯಾಗಿದೆ. ಇದನ್ನು ಅಷ್ಟೇ ನೀವು ಈಸಿಯಾಗಿಯೇ ನೀವು ನಿಮ್ಮ ಬುಕ್ಕಲ್ಲಿ ಬರ್ಕೋಬೋದು. ಖಂಡಿತ ಬರ್ಕೊಳ್ಳೇಬೇಕು. ಬರ್ಕೊಂಡ್ರೆ ಅಂದರೆ ನಿಮಗೆ ಈ ವರ್ಷ ಬಿಟ್ಟು ಮುಂದಿನ ವರ್ಷಕ್ಕೆ ನೆನಪಿಲ್ಲಪ್ಪ ಅಂತಂದ್ರೂ ಈ ನೋಟ್ಸ್ ನೋಡಿದ ತಕ್ಷಣ ನಿಮಗೆ ನೆನಪಾಗ್ಬಿಡುತ್ತೆ. ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ಆನಂತರ ಇದನ್ನು ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿರ್ತೀನಿ. ಅದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಫೋನಿಗೆ ಬರುತ್ತೆ ಇದರದ್ದು ನೋಟ್ಸು. ಬನ್ನಿ ಯಾವ ರೀತಿ ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ಖಂಡಿತ ಮೊದಲಿಗೆ ಇಲ್ಲಿ 1/2 ಇಂಚಿಗೆ ನಾನು ಒಂದು ಲೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ನಮಗೆ ತುಂಬಾ ವೇಸ್ಟ್ ಕೋಟಲ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಈ 1/2 ಇಂಚು. ಈ 1/2 ಇಂಚ್ ಏನಿದೆ ಇದಕ್ಕೆ ಫಸ್ಟ್ ಲೈನ್ ಹಾಕ್ಕೊಂಡು ಆನಂತರ ಈ ಥರ ಬಾಕ್ಸ್ ಆಗಿ ಒಂದು ಲೈನ್ನ ಹಾಕ್ಕೋಬೇಕಾಗುತ್ತೆ. ಈ ನೋಟ್ಸ್ ಇತ್ತು ಅಂದರೆ ಈ ನೋಟ್ಸ್ ನೋಡಿಕೊಂಡೇ ನೀವು ಕಟಿಂಗ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಇರುತ್ತೆ ಇದು. ಹಾಗಾಗಿ ಫಸ್ಟ್ ನಿಮಗೆ ನೋಟ್ಸ್ ಇತ್ತು ಅಂದರೆ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಇದು ಯಾವುದು ಎಲ್ಲಿ ಬರುತ್ತೆ ಅಂತ ಆಲ್ರೆಡಿ ನೀವು ನೋಟ್ಸಲ್ಲಿ ಬರೆದಿರ್ತೀರಲ್ಲ, ಈ ನೋಟ್ಸ್ ನೋಡಿನೇ ನೀವು ಕಟ್ ಮಾಡ್ಕೋಬೋದು. ಏನೇ ಆದ್ರೂ ನಮಗೆ ಇಲ್ಲಿ ನೋಡಿ, ಇಲ್ಲಿ 1/2 ಇಂಚ್ ಏನಿದೆ ಇದು ನಮಗೆ ಎಕ್ಸ್ಟ್ರಾ, ಇದು ಹುಕ್ ಪಟ್ಟಿ, ಕಾಜಿಗುಂಡಿ ಪಟ್ಟಿ ಏನಂತೀವಿ ಅದಕ್ಕೆ ಬರುವಂಥದ್ದು ಇದು. ಇದನ್ನು ಬಿಟ್ಟು ನಾವು ಎಲ್ಲ ಮೆಜರ್ಮೆಂಟು, ನೆಕ್ ಆಯಿತು, ಶೋಲ್ಡರ್ ಆಯಿತು, ನಾವು ಇಲ್ಲಿ ಶೇಪ್ ತೆಗೆದ್ರೂ ಕೂಡ ಅಷ್ಟೇ ಈ 1/2 ಇಂಚ್ ಏನಿದೆ ಇದನ್ನು ಬಿಟ್ಟುನೇ ನಾವು ನೋಡಬೇಕಾಗತ್ತೆ. ನೋಡಿ, ಫಸ್ಟಿಗೆ ನಾನು ನೆಕ್ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಕಟಿಂಗಲ್ಲಿ ಫುಲ್ ಮೆಜರ್ಮೆಂಟು ಗೊತ್ತಾಗುತ್ತೆ ನಿಮಗೆ. ಆನಂತರ ಈ 1/2 ಇಂಚ್ ಎಕ್ಸ್ಟ್ರಾ ಏನಿರುತ್ತೆ ಈ ಥರ ಸ್ಟ್ರೈಟಾಗಿ ಲೈನ್ನ ಹಾಕ್ಕೋಬೇಕಾಗುತ್ತೆ. ಆಮೇಲೆ ನೋಡಿ, ಈಗ ನಾನು ಆರ್ಮೋಲ್ದು ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ, ಎಲ್ಲೂ ನೀವು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಇದರಲ್ಲಿ ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು. ಇದು ನೋಡಿ, ನಾನು ಆರ್ಮೋಲ್ ರೌಂಡ್ ಕೂಡ ಹಾಕಿದ್ದೀನಿ. ಆನಂತರ ಇಲ್ಲಿ ಶೋಲ್ಡರ್ ಡೌನ್ನ ಮಾಡ್ಕೋಬೇಕಾಗತ್ತೆ ನಾವು. ಶೋಲ್ಡರ್ ಡೌನ್ 1/2 ಇಂಚು ಇದು ಕಂಪಲ್ಸರಿಯಾಗಿರುತ್ತೆ. ಶೋಲ್ಡರ್ ಡೌನ್ ಮಾಡಿಕೊಂಡಾಗ ವೇಸ್ಟ್ ಕೋಟ್ ಹಾಕ್ಕೊಂಡಾಗ ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಶೋಲ್ಡರ್ ಡೌನ್ನ ತೊಗೋಬೇಕಾಗುತ್ತೆ. ಆಮೇಲೆ ನೋಡಿ, ಮೇಲಕ್ಕೆ ಇಲ್ಲಿಂದ ಇಲ್ಲಿಗೆ 2 ಇಂಚ್ವರೆಗೂ ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿನೂ ಅಷ್ಟೇ. ಆಮೇಲೆ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಏನಿದೆ ಈ ಮಿಡ್ಲ್ ಪಾರ್ಟಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಅದು ನಿಮಗೆ ಕಟಿಂಗಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಹೇಗೆ ಅನ್ನೋದು. ಆಮೇಲೆ ಈ ನೋಟ್ಸ್ ಪ್ರಕಾರನೇ ನೀವು ಕಟಿಂಗ್ ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ಈ ಕಡೆಗೆ ಒಂದು ಲೈನ್. ತುಂಬ ತೆಳ್ಳಗಿದೆಯಪ್ಪ ಮಗು, ಹೊಟ್ಟೆ ಇಲ್ಲ, ಏನೂ ಇಲ್ಲ, ಫುಲ್ಲು ತೆಳ್ಳಗಿದ್ದಾರೆ ಅಂತ ಅನಿಸಿದ್ರೆ ನೀವು ಇಲ್ಲೊಂಚೂರು 1/2 ಇಂಚ್ವರೆಗೂ ನೀವು ಇಲ್ಲಿ ಶೇಪ್ ಮಾರ್ಕ್ನ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್ ಏನಿದೆ ಇದು ಇಷ್ಟೇ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಬರೋದು. ಈಗ ಬ್ಯಾಕ್ ಪಾರ್ಟನ್ನು ನಾನು ಹಾಕ್ತೀನಿ. ಅದು ಕೂಡ ತುಂಬಾ ಸಿಂಪಲ್. ನೋಡಿ, ನಾವು ಕಟಿಂಗ್ ಮಾಡುವಾಗ ಬ್ಯಾಕ್ ಏನು ಮಾರ್ಕ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನು ಇರೋದಿಲ್ಲ. ಅದರಲ್ಲಿ ನಾವು ಫ್ರಂಟ್ ಏನು ಕಟ್ ಮಾಡಿರ್ತೀವೋ ಅದೇ ನಮಗೆ ಯೂಸ್ ಆಗುತ್ತೆ. ಇದರಲ್ಲೇನು ನಾವು ಸಪ್ರೇಟಾಗಿ ಮಾರ್ಕ್ ಮಾಡಬೇಕನ್ನೋದು ಇರೋದಿಲ್ಲ. ಆದರೂ ನಿಮಗೆ ನೋಟ್ಸಲ್ಲಿ ಇರಲೇಬೇಕಲ್ಲ, ಹಾಗಾಗಿ ನಾನು ನೋಟ್ಸಲ್ಲಿ ಕೂಡ ನಿಮಗೆ ಕೊಡ್ತಾಯಿದ್ದೀನಿ. ಇದು ನೋಡಿ, ಬ್ಯಾಕ್ ನೆಕ್ ಹಾಕ್ತಾಯಿದ್ದೀನಿ. ಇದ್ರ ಮೆಜರ್ಮೆಂಟ್ ಎಲ್ಲ ಎಷ್ಟು, ಈಗ 6th 7th ಆಯಿತು, ಆಮೇಲೆ 8th 9th 10th ಎಷ್ಟೆಷ್ಟು ತೊಗೋಬೇಕು ಅನ್ನೋದಾದರೂ ಕೂಡ ನಿಮಗೆ ಅದು ಕೂಡ ಮೆಜರ್ಮೆಂಟ್ನ ನಾನು ಇಲ್ಲಿ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇದು ನೋಡಿ, ಇದು ನೆಕ್ಗೆ ಶೋಲ್ಡರ್ಗೆ ನಾನು ಲೈನ್ನ ಹಾಕ್ಕೊಂಡಿದ್ದೀನಿ, ರೌಂಡ್ ಮಾರ್ಕ್. ಆಮೇಲೆ ಇದಕ್ಕೂ ಕೂಡ ನಾವು ಕಂಪಲ್ಸರಿ 1/2 ಇಂಚು ಶೋಲ್ಡರ್ ಡೌನ್ನ ತೊಗೋಬೇಕಾಗತ್ತೆ. ಆಮೇಲೆ ನೋಡಿ, ಇಲ್ಲಿ ನಾವು ಬರಬೇಕಾದ್ರೆ ಒಂದು ಚೂರು ಈ ಥರ ಬಂದು ಇಲ್ಲಿ ಏನಿದೆ ಈ ಥರ ಹೋಗ್ಬೇಕಿದು. ಬ್ಯಾಕ್ ಪಾರ್ಟಲ್ಲಿ ಸೇಮ್ ಈ ಥರನೇ ಬರುತ್ತೆ. ಇದು ನೋಡಿ, ಫ್ರಂಟು ಆಮೇಲೆ ಬ್ಯಾಕು ಎರಡೂ ಕೂಡ ನಮಗೆ ಇಲ್ಲಿ ಡ್ರಾಯಿಂಗ್ ರೆಡಿಯಾಗಿದೆ. ಇದನ್ನು ಯಾವ ರೀತಿ ನೋಟ್ಸ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇದು ನೋಡಿ, ಮುಂಭಾಗ
ಇದು ಹಿಂಭಾಗ. ಫುಲ್ ಕನ್ನಡದಲ್ಲೇ ಇರುತ್ತೆ ಫ್ರೆಂಡ್ಸ್, ನೀವು ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಈಗ ಎಲ್ಲರಿಗೂ ನಿಮ್ಮ ಲ್ಯಾಂಗ್ವೇಜಲ್ಲಿ ನೀವು ಬರ್ಕೋಬಹುದು. ನಾನು ಹೇಳ್ತಾ ಇರೋದು ಫುಲ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನಂಬರ್ 0 ಹಾಕ್ತಾಯಿದ್ದೀನಿ ನಾನು. 0 1 2 3 4 5 6 7 8 ನಂತರ 9, ಆಮೇಲೆ ಈ ಕಡೆ 10 ಇಲ್ಲಾದರೂ ಹಾಕ್ಕೋಬೋದು. ನೀವು ಇದಕ್ಕೆ ಇಲ್ಲಿ ಸ್ಟ್ರೈಟಾಗಿ ಏನು ಲೈನ್ ಹಾಕಿರ್ತೀರ ಇಲ್ಲೂ ಕೂಡ ಹಾಕ್ಕೋಬೋದು. 10, ಆಮೇಲೆ ಈ ಮಿಡ್ಲ್ ಪಾರ್ಟಲ್ಲಿ 11, ಆಮೇಲೆ ನೆಕ್ ಹತ್ರ 12 ಇಲ್ಲಾದರೂ ಹಾಕ್ಕೋಬೋದು. ನೀವು ಅದನ್ನೇ ಇಲ್ಲಿ ಬೇಕಾದರೂ ಹಾಕ್ಕೋಬೋದು. ಇಷ್ಟು ನೀವು ಮಾಡ್ಕೊಂಡ್ರಿ ಅಂದರೆ ಇದು ನಿಮಗೆ ಗೊತ್ತಾಗ್ಬಿಡುತ್ತೆ. ಈ 0ದಿಂದ 1 ಏನು ಬರುತ್ತೆ, 1ರಿಂದ 2 ಏನು ಬರುತ್ತೆ, 2ರಿಂದ 3 ಏನು ಬರುತ್ತೆ, ಈ ಥರ ನಿಮಗೆ ಕಂಪ್ಲೀಟಾಗಿ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ಇದರಲ್ಲೂ ನಾನು ಹಾಕ್ಕೊತಾ ಇದ್ದೀನಿ 1 2 3 4 5 6 7 8 9 10 11 ಇಷ್ಟುವರೆಗೂ ಬರುತ್ತೆ. ಇದನ್ನು ಈಗ ನಾವು ಯಾವ ರೀತಿ ಒಂದೊಂದನ್ನೇ ನೋಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇದೇ ನಿಮಗೆ ತುಂಬ ಇಂಪಾರ್ಟೆಂಟು. ಇದನ್ನು ಆದಷ್ಟು ನಾನು ಈ ಥರ ನೀಟಾಗಿ ಇಟ್ಟಿರ್ತೀನಿ. ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಳಿ. ನಿಮ್ಮ ಹತ್ರ ಏನಾದರೂ ಮೊಬೈಲ್ ಇತ್ತು, ಫುಲ್ ಸ್ಕ್ರೀನ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ನೀಟಾಗಿ ಗೊತ್ತಾಗುತ್ತೆ. ಆಫ್ ಸ್ಕ್ರೀನಲ್ಲಿ ನೋಡಬೇಡಿ. ಇದನ್ನು ಸ್ಕ್ರೀನ್ಶಾಟ್ ಕೂಡ ನೀವು ತೊಗೋಬೋದು. ಇದನ್ನು ನೀವು ನಾನು ಕಮ್ಯುನಿಟಿ ಪೋಸ್ಟ್ಗೂ ಹಾಕಿರ್ತೀನಿ. ನೀವು ಇದರಿಂದ ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಳಿ, ಇದರದ್ದು ಡ್ರಾಯಿಂಗ್ದು. ಆಮೇಲೆ ನಿಮಗೇನಾದರೂ ಟಿ ವಿಯಲ್ಲಿ ನೋಡೋ ಅವಶ್ಯಕತೆ ಇತ್ತು ಅಂತಂದರೆ ನೀವು ಟಿ ವಿಯಲ್ಲಿ ನೋಡಿದಾಗ ಫುಲ್ಲು ಡೀಟೇಲ್ಸ್ ನಿಮಗೆ ಕರೆಕ್ಟಾಗಿ ನಾನು ಬರೆಯೋದು ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಈಗ 0ದಿಂದ 1 ಏನಿದೆ, 0 to 1 ಏನಿದೆ ನಮಗೆ ಪೂರ್ಣ ಉದ್ದ, ಇದು 0ದಿಂದ ಈ 1ವರೆಗೂ ಏನಿದೆ ಇದು ಉದ್ದ. ಇದಕ್ಕೆ ನಾವು ಪ್ಲಸ್ 3/4 ಇಂಚಿಂದ 1 ಇಂಚ್ವರೆಗೂ ಆ್ಯಡ್ ಮಾಡ್ಬೋದು. ನೀವು ಈ ಶೇಪ್ನ ಕಟ್ ಮಾಡ್ತೀರಿ ಅನ್ನೋ ಹಾಗಿದ್ದರೆ ಇದಕ್ಕೆ ನೀವು 1 ಇಂಚಿನ ಆ್ಯಡ್ ಮಾಡ್ಕೋಬೋದು. 1 ಇಂಚು ಪ್ಲಸ್ ಸೇರಿಸಬೇಕು. ನಂತರ 1ರಿಂದ 2 ಏನಿದೆ, 1ರಿಂದ 2 ಏನಿದೆ ನಮಗೆ ಎಕ್ಸ್ಟ್ರಾ ಗುಂಡಿ ಪಟ್ಟಿ ಇದೆ. ಇದು ಗುಂಡಿ ಪಟ್ಟಿ 1ರಿಂದ 2 ಗುಂಡಿ ಪಟ್ಟಿ 1ರಿಂದ 2. ಇದನ್ನು ನಾವೇನು ಮಾಡಬೇಕು, ಇದನ್ನು ಹೆಚ್ಚಿಗೆ ಸೇರಿಸಬೇಕು. ಇದು ನಮ್ಮ ಮೆಜರ್ಮೆಂಟಿಗಿಂತ ಹೆಚ್ಚಿಗೆ 1/2 ಇಂಚ್ ಇರುತ್ತೆ. ಅದು ಫ್ರಂಟ್ ಪಾರ್ಟಿಗೆ ಮಾತ್ರ ಇರುತ್ತೆ. ಹೆಚ್ಚಿಗೆ ಸೇರಿಸ್ಬೇಕು. ಆಮೇಲೆ ನಮಗೆ 0ದಿಂದ 4 ಏನು ಬರುತ್ತೆ, 1/2 ಇಂಚ್ ಬಿಟ್ಟು ನೆಕ್ ಬಿಡ್ತನ್ನ ತೊಗೋಬೇಕಾಗತ್ತೆ. ನೋಡಿ, 0ದಿಂದ 4ವರೆಗೂ ಅಂದರೆ 0ದಿಂದ 4 ಅರ್ಧ ಇಂಚು ಬಿಟ್ಟು ನೆಕ್ ವಿಡ್ತ್ ಮಾರ್ಕ್ ಮಾಡಬೇಕು. ಆಮೇಲೆ ನಮಗೆ ಈ 4ರಿಂದ 12 ಏನು ಬರುತ್ತೆ, 4ರಿಂದ 12 ಏನಿದೆ ಕತ್ತಿನ ಉದ್ದ. ಬರುತ್ತೆ. 4ರಿಂದ ಈ 12ವರೆಗೂ ಬರುತ್ತೆ. ಆಮೇಲೆ 0ದಿಂದ 5 ಏನು ಬರುತ್ತೆ, ಫುಲ್ ಶೋಲ್ಡರ್ ಬರುತ್ತೆ. 0ದಿಂದ 5 ಶೋಲ್ಡರ್ ಮಾರ್ಕ್. ಈ 5ರಿಂದ 6 ಏನು ಬರುತ್ತೆ, 5ರಿಂದ 6 ಶೋಲ್ಡರ್ ಡೌನ್. ಶೋಲ್ಡರ್ ಡೌನ್ನ ನಾವು 5ರಿಂದ 6 ತೊಗೋಬೇಕಾಗುತ್ತೆ. ಆಮೇಲೆ ಈ 5ರಿಂದ 7 ಏನು ಬರುತ್ತೆ, ನಮಗೆ ಹಾರ್ಮೋಲ್ ಬರುತ್ತೆ. 5ರಿಂದ
7, ಈ 5ರಿಂದ ಇದು 7 ಏನು ಬರುತ್ತೆ ನಮಗೆ ಹಾರ್ಮೋಲ್ ಬರುತ್ತೆ. ಹಾರ್ಮೋಲ್ ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ ನೀವು. ಆಮೇಲೆ 12ರಿಂದ 8 ನೋಡಿ ಇಲ್ಲೇನಿದೆ, ಇದು 12 ಇದೆ. ಈ 12ರಿಂದ 8 ನಮಗೆ ಇಲ್ಲೇನು ಬರುತ್ತೆ, ಸುತ್ತಳತೆ ಬರುತ್ತೆ. ಈಗ ನಮಗೆ ಇದ್ರದ್ದು ಎದೆ ಸುತ್ತಳತೆ ಬರುತ್ತೆ. ಎಷ್ಟು ಇಂಚ್ ಇರುತ್ತೆ ಅಂತ ನೋಡ್ಕೋಬೇಕು. ಅದರಲ್ಲಿ 4 ಭಾಗ ಮಾಡಿಕೊಂಡು ನೀವು ಬಟ್ಟೆಯಲ್ಲಿ ಕಟ್ ಮಾಡುವಾಗ ನಾನು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. 12ರಿಂದ 8, ಈ 12ರಿಂದ ಈ 8ಕ್ಕೆ ಏನು ಬರುತ್ತೆ, ಸುತ್ತಳತೆ ಬರುತ್ತೆ. ಸುತ್ತಳತೆ ಬರುತ್ತೆ. ಈ 1/2 ಇಂಚ್ ಬಿಟ್ಟು ತಗೋಬೇಕು, ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡಬೇಕು. ಓಕೆ, ಈ ಅರ್ಧ ಇಂಚ್ ಏನಿದೆ ಇದನ್ನು ಬಿಟ್ಟು ನಾವು ಮಾರ್ಕ್ ಮಾಡಬೇಕು. ನೆಕ್ಗಾದರೂ ಅಷ್ಟೇ, ಶೋಲ್ಡರ್ಗಾದರೂ ಅಷ್ಟೇ. ಇದು ಏನಿದೆ ನಮಗೆ ಇದು ವೇಸ್ಟ್, ಅಂದರೆ ಇದು ನಮಗೆ ಕಾಜಾಪಟ್ಟಿ ಬರೋದ್ರಿಂದ ಇದನ್ನು ಬಿಟ್ಟೇ ನಾವು ಮಾರ್ಕ್ನ ಮಾಡಬೇಕಾಗುತ್ತೆ. ಸುತ್ತಳತೆಗೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. 2ರಿಂದ 10, 2ರಿಂದ 10 ಏನಿದೆ ನಮಗೆ ಅದು ಕೂಡ ಅಷ್ಟೇ. ಇದು ನಮಗೆ 2 ಇಂಚು ಮೇಲಕ್ಕೆ ಹೋಗುತ್ತೆ. ಈ 2ರಿಂದ 10 ಇಂಚು, 10 ನಂಬರ್ಗೆ ನೋಡಿ. 2ರಿಂದ 10, ಈ 2ರಿಂದ 10 ಏನಿದೆ 2 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿ. ನಾನು ಹೇಳ್ತಾ ಇರ್ತೀನಲ್ಲ, ನಾನು ಹೇಳುವಾಗಲೇ ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೊಂಡ್ರಿ ಅಂದರೆ ಒಂದು ಟೈಮಲ್ಲಿ ನಾನು ಇದು ಏನು ಯಾವುದೇ ರೀತಿ ಪಾಸ್ಟ್ ಅಂತೂ ಮಾಡೋದಿಲ್ಲ. ಇದು ಹೇಗಿದೆಯೋ ಹಾಗೆ ಬಂದಿರುತ್ತೆ ವಿಡಿಯೋ. ಹಾಗಾಗಿ ನಾನು ಬಾಯಲ್ಲಿ ಹೇಳ್ತಿರ್ತೀನಲ್ಲ, ಆವಾಗಲೇ ನೀವು ಬರಿಬೋದು. ಯಾಕೆಂದರೆ ನಾನು ಹೇಳ್ತಾನೆ ಬರಿತಾ ಇದ್ದೀನಿ ಅಂದಾಗ ನೀವು ಕೂಡ ನಾನು ಹೇಳ್ತಾ ಇರೋವಾಗೆ ಬರೆದ್ರಿ ಅಂದರೆ ಇನ್ನೂ ಈಸಿಯಾಗಿಯೇ ನೀವು ಕಲಿಬೋದು. ಅಂದರೆ ಎಲ್ಲದನ್ನು ನೀವು ಯಾವುದೇ ಒಂದು ಬ್ಲೌಸ್ ಆಯಿತು, ಡ್ರೆಸ್ ಆಯಿತು, ಏನೇ ಮಾಡಿದ್ರು ಅಷ್ಟೇ ಈ ರೀತಿ ನೋಟ್ಸ್ ಇದ್ದಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಪ್ರತಿಯೊಂದೂ ನೀವು ನೋಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮಗೆ ನೆಕ್ಸ್ಟ್ ಯಾವ ಥರ ನೋಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಖಂಡಿತ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತೀನಿ. ಈಗ ನೋಡಿ, ನಾನು 3ರಿಂದ 9 ಈ ಕಡೆ ಸೈಡ್ ನಾವು 2 ಇಂಚು ಮೇಲಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ಈ ಸೈಡ್ ಕೂಡ ನಾವು ತೊಗೋಬೇಕಾಗುತ್ತೆ. 3ರಿಂದ 9 ಇದು ಕೂಡ ಅಷ್ಟೇ ಸೇಮ್ 2 ಇಂಚು ಮೇಲಕ್ಕೆ ಮಾರ್ಕ್ ಮಾಡಬೇಕು. ಆಮೇಲೆ ನೋಡಿ, ಈ 2ರಿಂದ 3 ಏನಿದೆ, ಇದು 2ರಿಂದ 3 ಏನಿದೆ ಇದರ ಮಧ್ಯದಲ್ಲಿ ಮಾರ್ಕ್ ಮಾಡಬೇಕು. ಈ 2ರಿಂದ 3 ಇದೆಯಲ್ಲ, ಮಧ್ಯಭಾಗಕ್ಕೆ ಮಧ್ಯಭಾಗಕ್ಕೆ ಮಾರ್ಕ್ ಮಾಡಿ. ನೀವು ಫುಲ್ ಸ್ಕ್ರೀನ್ ಇಟ್ಕೊಂಡು ನೋಡಿದ್ರಿ ಅಂದರೆ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮಗೇನಾದರೂ ಟಿ ವಿಯಲ್ಲಿ ನೋಡೋ ಹಾಗಿದ್ದರೆ ಆಪ್ಷನ್ ಇತ್ತು ಅಂದರೆ ಖಂಡಿತವಾಗ್ಲೂ ಅದಂತೂ ಫುಲ್ಲು ಈಸಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಇಲ್ಲೊಂದು ಲೈನ್ನ ಹಾಕ್ಕೊತೀನಿ, ಇದು ಸಪ್ರೇಟಾಗಿರೋದ್ರಿಂದ ನೋಡಿ. ನೆಕ್ಸ್ಟ್ ಈಗ ನಾನು ಬ್ಯಾಕ್ ಪಾರ್ಟ್ದು ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಮಗೆ ಇದು ಅವಶ್ಯಕತೆ ಇಲ್ಲ. ಆದರೂ ನಿಮಗೆ ನೀವೇನಾದರೂ ಮುಂದೊಂದಿನ ನೀವು ಕ್ಲಾಸ್ ನಡೆಸ್ತೀರಾ, ಆವಾಗ ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ನಾನು ಇಲ್ಲಿ ಬರೆಸ್ತಾ ಇದ್ದೀನಿ ನೋಡಿ. 1ರಿಂದ 2 ಏನಿದೆ ಉದ್ದ ಇದೆ, ಇದನ್ನು ಒಂದು ಸ್ವಲ್ಪ ಸ್ಪೀಡಾಗಿ ಬರಿತೀನಿ ನಾನು. ಇದಕ್ಕೂ ಒಂದು ಲೈನ್ನ ಹಾಕ್ಕೊಂಡ್ಬಿಡೋಣ ಅಲ್ಲಿ. 1ರಿಂದ 2 ಉದ್ದ ಪ್ಲಸ್ 1 ಇಂಚ್. ನಂತರ 1ರಿಂದ 3 ನೆಕ್ ಬಿಡ್ತು ಅಥವಾ ನೆಕ್ ಅಗಲ, ಆಯಿತಾ. 3ರಿಂದ 4 ಕತ್ತಿನ ಉದ್ದ. 3ರಿಂದ 4 ಕತ್ತಿನ ಉದ್ದ. ಇದರಲ್ಲಿ ಯಾವುದೇ ರೀತಿ ನಿಮಗೆ 1/2 ಇಂಚ್ ಎಕ್ಸ್ಟ್ರಾ ಇರೋದಿಲ್ಲ. ಆಮೇಲೆ 1ರಿಂದ 5 ಶೋಲ್ಡರ್, 1ರಿಂದ 5 ಶೋಲ್ಡರ್. 5ರಿಂದ 6 ಶೋಲ್ಡರ್ ಡೌನ್, 5ರಿಂದ 6 ಶೋಲ್ಡರ್ ಡೌನ್. 5ರಿಂದ 7 ಹಾರ್ಮೋಲ್. ಈ 5ರಿಂದ ಈ 7ವರೆಗೂ ನಮಗೆ ಹಾರ್ಮೋಲ್ ಬರುತ್ತೆ. 10ರಿಂದ 11, ಈ 10ರಿಂದ 11 ನಮಗೆ ಸುತ್ತಳತೆ ಬರುತ್ತೆ. 10ರಿಂದ 11
ಸುತ್ತಳತೆ. ಒಂಬತ್ತರಿಂದ 8 2 ಇಂಚು ಮೇಲೆ. 9ರಿಂದ 8 2 ಇಂಚು ಮೇಲಕ್ಕೆ. ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ತುಂಬಾ ಸಿಂಪಲ್ಲಾಗಿ ಕೂಡ ನೀವು ಇದನ್ನು ಈ ರೀತಿ ನೋಟ್ಸ್ನ ರೆಡಿ ಮಾಡ್ಕೋಬೋದು. ನಾನು ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ಇದನ್ನು ನಾನು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಮಾತ್ರ ಅದು ರೀಚ್ ಆಗುತ್ತೆ. ಆಮೇಲೆ ಹಾಲ್ ಅಂತ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಈ ಥರ ನಾನು ಹಾಕುವಂಥ ಕಮ್ಯುನಿಟಿ ಪೋಸ್ಟ್ ಆಯಿತು, ಶಾರ್ಟ್ಸ್ ವಿಡಿಯೋ ಆಯಿತು, ಪ್ರತಿಯೊಂದು ಕೂಡ ನಿಮಗೆ ರೀಚ್ ಆಗುತ್ತೆ. ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ವಿಡಿಯೋಸ್ ಮಾತ್ರ ಬರುತ್ತೆ. ಹಾಗಾಗಿ ನೋಡಿ, ಇದನ್ನು ಅಷ್ಟೇ ನೀವು ನೀಟಾಗಿ ಸ್ಕ್ರೀನ್ಶಾಟ್ನ ತೆಗಿಬಹುದು. ಆಮೇಲೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿಗೆ ಲೈಕ್ಸ್ ಬಂತು ಅಂದರೆ ನಾನು ನೆಕ್ಸ್ಟ್ ಅನ್ನೋಕ್ಕೆ 2 ದಿನ 3 ದಿನ ಏನು ಲಾಂಗ್ ಗ್ಯಾಪ್ ಅಂತೂ ಆಗೋದಿಲ್ಲ. ನೆಕ್ಸ್ಟ್ ಡೇನೇ ನಾನು ನಿಮಗೆ ಇದರದ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ಯಾವ ರೀತಿ ಅನ್ನೋದು ಹೇಳ್ಕೊಡ್ತೀನಿ. ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದನ್ನು ನಾನು ಕಮ್ಯುನಿಟಿ ಪೋಸ್ಟಿಗೆ ಹಾಕಿರ್ತೀನಿ. ಏನೇ ಡೌಟ್ಸ್ ಇದ್ರು ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.